ಆರಾಧನಾ ಭಟ್ ಅಂತ. ನನ್ನ ಮಹಾನಟಿ ಅನ್ನೋದು ಮೂಲಕ ಪರಿಚಯ ಆಗ್ತಿದ್ದೆ. ಅದಾದಮೇಲೆ ನನ್ನ ಮೊದಲನೇ ಸಿನಿಮಾ ಪೃಥ್ವಿ ಅಪ್ಪ ಡೈರೆಕ್ಷನ್ ಬುಲ್ಡಾಗ್ ಅಂತ, ಅದನ್ನು ರಿಲೀಸ್ಗೆ ಬಾಗ್ತಿದೆ. ಅದಾದಮೇಲೆ ಈಗ ಎರಡನೇ ಸಿನಿಮಾ ಹೃದಯ ಅಂತ ಹಾಗೆ ರಜತ್ ಸರ್ ಡೈರೆಕ್ಷನ್ ನಡೀತಾ ಇದೆ. ನನಗಂತೂ ತುಂಬಾ ಖುಷಿ ಆಗ್ತಿದೆ. ಪ್ರತಿಯೊಬ್ಬರು ಆರ್ಟಿಸ್ಟ್ ಎಸ್ಪೆಷಲಿ ಫೀಮೇಲ್ ಲೀಡ್ ಅಥವಾ ಹೀರೋಯಿನ್ ಅಂತ ಬಂದಾಗ ಏನಾಗುತ್ತೆ ಅಂತಂದರೆ ಒಂದು ಪೋಸ್ಟಲ್ಲಿ ಆಗಿರಲಿ ಅವ್ರ ಹೆಸರು ಕಂಡಾಗ ತುಂಬ ಖುಷಿ ಆಗುತ್ತೆ. ಸೊ ಯೂಶಲಿ ನನಗೂ ಪೋಸ್ಟಲ್ಲಿ ಆರಾಧನಾ ಭಟ್ ಅಂತ ನೋಡೋದು ತುಂಬ ಖುಷಿ ಆಯಿತು, ಹೀರೋ ಜೊತೆ ನನ್ನ ಹೆಸರು ಇದೆ ಅಂತ. ಸೊ ಒಂದು ಭಾವನೆ ಅನ್ನಿಸ್ತು. ಆ್ಯಂಡ್ ಫಸ್ಟ್ ಯಾವಾಗ ಕತೆ ಕೇಳಿದ್ರೆ ನನಗೆ ತುಂಬಾ ಖುಷಿ ಆಯಿತು. ಇಂಥ ಪಾತ್ರ ನನಗೆ ಎರಡನೇ ಸಿನಿಮಾದಲ್ಲಿ ಸಿಕ್ಕಿದ್ದಕ್ಕೆ ನನಗೆ ತುಂಬಾ ಖುಷಿ ಆಗ್ತದೆ. ಸೊ ಥ್ಯಾಂಕ್ ಯು ಫಾರ್ ಟ್ರಸ್ಟಿಂಗ್ ಮೀ ಆ್ಯಂಡ್ ಅವಕಾಶ ಕೊಟ್ಟಿದ್ದಕ್ಕೆ ನನ್ನ ಹಾಗೆ ಪ್ರೊಡ್ಯೂಸರ್ಗೆ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ನಾನಂತೂ ಕಾಯ್ತಾ ಇದ್ದೀನಿ ಯಾವಾಗ ಆ ಕ್ಯಾರೆಕ್ಟರ್ ಆಗಿ ಸ್ಕ್ರೀನ್ ಮೇಲೆ ಬರ್ತೀನಿ, ಹಾಗೆ ನಿಮ್ಮೆಲ್ಲರೂ ನಾನು ರಚಿಸ್ತೀನಿ ಅಂತ. ಸೊ ಬಂದಿರೋದು ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಸಪೋರ್ಟ್ ಮಾಡಿದ್ದೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪೃಥ್ವಿ ಶಾಮನೂರ್ ಅಂತ. ಈ ಮುಂಚೆ ಪದವಿ ಪೂರ್ವ ಅಂತ ಸಿನಿಮಾದಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯಿತು ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ. ಅದಾಗಿದ್ಮೇಲೆ ಗರಡಿ ಅನ್ನೋ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದೆ, ಕೋಟಿ ಅನ್ನೋ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದೆ. ರೀಸೆಂಟಾಗಿ ಉಡಾಳ ಅನ್ನೋ ಸಿನಿಮಾದಲ್ಲಿ ಮತ್ತೆ ಹೀರೋ ಆಗಿ ಮಾಡಿದೆ. ಇತ್ತೀಚೆಗೆ OTT ಎಲ್ಲ ರಿಲೀಸ್ ಆಯಿತು ನಮ್ಮ ಸಿನಿಮಾ. ಅದಾಗಿ ಒಂದು ತಿಂಗಳಿಗೆ ನನ್ನ ಇನ್ನೊಂದು ಸಿನಿಮಾ ರಿಲೀಸ್ ಅನೌನ್ಸ್ ಮಾಡ್ತಾ ಇದ್ವಿ, ಹೃದಯಂ ಅಂತ. ನಮ್ಮ ರಜತ್ ಸರ್ ಸ್ಕ್ರೀನ್ ಹೆಸರು ಚೇಂಜ್ ಮಾಡ್ಕೊಂಡಿದ್ದಾರೆ, ಅದಕ್ಕೆ ರಜತ್ ಸರ್ ಡೈರೆಕ್ಷನ್ ಮಾಡ್ತಾ ಇದ್ದಾರೆ, ಶ್ರೀದೇವಿ ನಮ್ಮ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಆರಾಧನಾ ಭಟ್ ನಮ್ಮ ಕೋ ಆರ್ಟಿಸ್ಟ್ ಆಗಿ ಮಾಡ್ತಾ ಇದ್ದಾರೆ, ಹೀರೋಯಿನ್ ಆಗಿ. ತುಂಬ ಎಕ್ಸೈಟೆಡ್ ಆಗಿದ್ದೀವಿ. ತುಂಬ ಒಳ್ಳೆ ಕತೆ, ತುಂಬ ಚೆನ್ನಾಗಿ ಬರ್ಕೊಂಡಿರೋಂಥ ಒಂದು ಕತೆ ಅಂತ ಹೇಳ್ಬೋದು. ನನಗೆ ತುಂಬ ಎಕ್ಸೈಟ್ ಆಯಿತು ಸಿನಿಮಾ. ಈಗಾಗಲೇ ನಾನು ಮಾಡಿರೋಂಥ ಪದವಿ ಪೂರ್ವ ಆಗಿರ್ಬೋದು, ಅದೊಂದು ಟೀನೇಜ್ ಲವ್ ಸ್ಟೋರಿ ಥರ ಇತ್ತು. ಆಮೇಲೆ ಉಡಾಳ ಆಗಿರ್ಬೋದು, ಅದೊಂದು ಉತ್ತರ ಕರ್ನಾಟಕದ ಜವಾರಿ ಕತೆ ತೊಗೊಂಡು ಬಂದಿದ್ವಿ. ಇವಾಗ ಹೃದಯ ಒಂದು ಪ್ಯೂರ್ ಲವ್ ಸ್ಟೋರಿ 2006 ನಡೆಯುವಂಥ ಒಂದು ಕತೆ ತೊಗೊಂಡ್ಬಂದಿದ್ದೀವಿ. ಎಲ್ಲರೂ ಖಂಡಿತ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಅತಿ ಶೀಘ್ರದಲ್ಲಿ ಶೂಟಿಂಗ್ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ಬಂದಂಥ ಎಲ್ಲ ಗೆಸ್ಟ್ ಅವರಿಗೆ ಧನ್ಯವಾದಗಳು ತಿಳಿಸ್ತೀನಿ, ಹಾಗೂ ಎಲ್ಲ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಸೊ ಮಚ್. ನನ್ನ ಹೆಸರು ರಜತ್ ಸೂರ್ಯವಂಶಿ ಅಂತ. ನಾನು ಆಲ್ಮೋಸ್ಟ್ ಒಂದು 12 ಇಯರ್ಸಿಂದ ಅಸಿಸ್ಟೆಂಟ್ ಆಗಿ, ಅಸೋಸಿಯೇಟ್ ಆಗಿ, ಕೋ ಡೈರೆಕ್ಟರ್ ಆಗಿ ಈಗ ಡೈರೆಕ್ಟರ್ ಆಗ್ತಾ ಇದ್ದೀನಿ. ನಾನು ನನ್ನ ಸ್ಟಾರ್ಟಿಂಗ್ ಜರ್ನಿ ನಂದಕಿಶೋರ್ ಅವರಿಂದ ಸ್ಟಾರ್ಟ್ ಆಗಿತ್ತು. ನಂದು ಫಸ್ಟ್ ಸಿನಿಮಾ ವಿಕ್ಟ್ರಿ ಬಂತು. ವಿಕ್ಟ್ರಿ ಆದಮೇಲೆ ಅಧ್ಯಕ್ಷ, ಗಜಕೇಸರಿ, ಬನ್ನ, ಮಾಣಿಕ್ಯ, ತ್ರಿವಿಕ್ರಮ, ಈ ಥರದ್ದೆಲ್ಲ ಸಿನಿಮಾಗಳೆಲ್ಲ ಮಾಡ್ತಾ ಈಗ ಇಂಡಿಪೆಂಡೆಂಟ್ ಆಗಿ ಡೈರೆಕ್ಟರಾಗಿ ಮಾಡ್ತಾಯಿದ್ದೀನಿ. ನನ್ನ ಫಸ್ಟ್ ಮೊದಲನೇ ಸಿನಿಮಾ ಇದು. ಆಮೇಲೆ ಇಲ್ಲಿ ಇವತ್ತು ಬಂದಂಥ ಎಲ್ಲ ಗೆಸ್ಟ್ಗಳಿಗೆ, ಆಮೇಲೆ ಮೀಡಿಯಾ ಪರ್ಸನ್ಸಿಗೆ ಎಲ್ಲ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಆಮೇಲೆ ನಿಮ್ಮದೆಲ್ಲ ಸಹಕಾರ, ನಿಮ್ಮ ಸಪೋರ್ಟ್ ಇಲ್ಲದೆ ನಾವೇನೂ ಮಾಡೋದಕ್ಕಾಗೋದಿಲ್ಲ. ಆಮೇಲೆ ಇದೊಂದು ಈ ಹೃದಯ ಅನ್ನೋದು ಏನು ಸಿನಿಮಾ ಇದೆ, ಇದೊಂದು ಫೀಲ್ ಗುಡ್, ಒಂದು ಕ್ಯೂಟ್ ಲವ್ ಸ್ಟೋರಿ. ಒಂದು 22, 23 ವರ್ಷದಲ್ಲಿ ಕಾಲೇಜಲ್ಲಿ ಇರೋಂಥ ಹುಡುಗ ಹುಡುಗಿ ಇರೋಂಥ ಒಂದು ಏನು ಆ ಪ್ರೀತಿಯಲ್ಲಿ ಅದನ್ನು ಹೇಳಕ್ಕೆ ಹೋಗ್ತಾ ಇದ್ದೀನಿ. ಆಮೇಲೆ ಇದು ಬರೋದು 2006 ಬರೋಂಥ ಒಂದಿದು. ಆ ಟೈಮಲ್ಲಿ, ಆ ಕಾಲಘಟ್ಟದಲ್ಲಿ ಯಾವ ಥರ ಪ್ರೀತಿ ಮಾಡ್ತಾಯಿದ್ರು, ಆ ಥರದ್ದು ಒಂದು ಫೀಲಲ್ಲಿ ನಾನು ಈ ಸಿನಿಮಾ ಕಟ್ಕೊಡ್ತಾ ಇದ್ದೀನಿ. ಆಮೇಲೆ ಈ ಸಿನಿಮಾದಲ್ಲಿ ಆಲ್ಮೋಸ್ಟ್ ಒಂದು 5 ಸಾಂಗ್ಸ್ ಬರುತ್ತೆ. ನಾವು ಬೆಂಗಳೂರು, ಮೈಸೂರು, ಮಡಿಕೇರಿ, ಮಂಗಳೂರು, ಕೇರಳ ಇಷ್ಟು ಲೊಕೇಶನ್ಸ್ ಎಲ್ಲ ಶೂಟ್ ಮಾಡ್ತಾ ಇದ್ದೀವಿ. ಎಲ್ಲೆಲ್ಲಿ ಬ್ಯೂಟಿಫುಲ್ ನೇಚರಿಗೆ ಎಲ್ಲೆಲ್ಲಿ ಇದೆ ಆ ಥರದ್ದು ಒಂದು ಲೊಕೇಶನ್ ಒಂದು ನಮಗೆ ಪ್ಲಸ್ ಆಗಲಿ ಅನ್ನೋದು ಆ ಥರ ಒಂದು ಲೊಕೇಶನ್ಸಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ದೀವಿ.